ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಫೆಬ್ರವರಿ 28ನೇ ತಾರೀಕಿಗೆ ಆರಂಭವಾದಂತಹ ಯುದ್ಧ 21 ದಿನಗಳು ಕಳೆದು 22ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕವನ್ನ ಬಾಂಬುಗಳ ಮೂಲಕ ತಲುಪೋದಕ್ಕೆ ಇರಾನ್ಗೆ ಇಲ್ಲಿಯವರೆಗೂ ಸಾಧ್ಯ ಆಗಿಲ್ಲ. ಯಾಕಂದರೆ ಅಮೆರಿಕ ತುಂಬ ದೂರ ಇದೆ. ಬಟ್ ಅದರ ಮಿತ್ರ ಪಕ್ಷಗಳು ಅಥವಾ ಗುಲಾಮರಾಗಿರುವಂತಹ ಅರಬ್ ದೇಶಗಳ ಮೇಲೆ ಏನೆಲ್ಲ ಮಾಡ್ಬೋದೋ ಅದನ್ನೆಲ್ಲ ಇರಾನ್ ಮಾಡ್ಕೊಂಡು ಬರ್ತಿದೆ ಮತ್ತು ಇಸ್ರೇಲ್ಗೂ ಸಹ ನೀರು ಕುಡಿಸ್ತಾ ಇದೆ. ಇದರ ನಡುವೆ ಅಮೆರಿಕಾಗೆ ಏನಪ್ಪ ನಷ್ಟ ಆಗಿರೋದು ಅಂದರೆ, ಆರ್ಥಿಕವಾಗಿ ಅಮೆರಿಕ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿದೆ. ಅದರ ಸಾಲ ಆಕಾಶಕ್ಕೆ ಹೋಗಿದೆ. ಟ್ರಂಪ್ ಬಂದಾಗಿನಿಂದ ಇಲ್ಲಿಯವರೆಗೆ ಅಮೆರಿಕದ ಸಾಲ ಡಬಲ್ ಆಗಿದೆ. ಎಷ್ಟಾಗಿದೆ, ಏನಾಗಿದೆ, ಏನು ಪರಿಸ್ಥಿತಿ, ಎಷ್ಟು ಖರ್ಚು ಬರ್ತಾ ಇದೆ, ಪೆಂಟಗಾನ್ ಎಷ್ಟು ದುಡ್ಡು ಕೇಳ್ತಾ ಇದೆ, ಅದನ್ನೆಲ್ಲ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆ ಮೂಲಕ ಇರಾನ್ ಆರ್ಥಿಕವಾಗಿ ಅಮೆರಿಕವನ್ನು ನುಜ್ಜುಗುಜ್ಜು ಮಾಡಾಕಿದೆ ಅಂತಲೇ ಹೇಳಬೇಕು. ಸೊ ನೋಡೋಣ ಅದರ ಡೀಟೇಲ್ಸನ್ನು. ಸೊ ಯುದ್ಧ ಆರಂಭ ಆದಮೇಲೆ ಇಲ್ಲಿಯವರೆಗೆ ಅಮೆರಿಕದ ಅಫಿಷಿಯಲ್ ರೆಕಾರ್ಡ್ಸ್ ಹೇಳ್ತಿರುವಂಥದ್ದು ಸುಮಾರು $12 ಬಿಲಿಯನ್ ಖರ್ಚು ಬಂದಿದೆ ಅಂತ. ಯಾವುದು ಅಮೆರಿಕ ಒಳಗಡೆ ನಡೆಸ್ತಿರುವಂತಹ ಅದರ ಬಗ್ಗೆ ಮೀಟಿಂಗ್ಗಳಾಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರಬಹುದು, ಅವುಗಳಿಗೆ $12 ಬಿಲಿಯನ್ ಖರ್ಚಾಗಿದೆ. $12 ಬಿಲಿಯನ್ ಖರ್ಚಾಗಿದೆ. ಸೊ ಯುದ್ಧಕ್ಕೆ ಬೇರೆ ಖರ್ಚು ಏನಪ್ಪ ಅಂತಂದರೆ, ಅದಕ್ಕೆ ಬಳಸ್ತಾ ಇರುವಂತಹ ಅಸ್ತ್ರಗಳಿದಾವಲ್ಲ, ಶಸ್ತ್ರಾಸ್ತ್ರಗಳಿದಾವಲ್ಲ, ಹೊರಗಡೆ ಕಳಿಸಿರುವಂತಹ ಫ್ಲೈಟ್ಗಳಿದಾವಲ್ಲ, F-35ಗಳೇ ಬಿದ್ದೋಗಿದಾವಲ್ಲ, ಇವೆಲ್ಲವನ್ನು ನೋಡಿದ್ರೆ ಇನ್ನೂ ಅದು ಎಷ್ಟು ಖರ್ಚಾಗಿರುತ್ತೆ, ಏನಾಗಿರುತ್ತೆ ಅನ್ನೋದ್ರ ಒಂದು ಅಂದಾಜು ಸಿಗಬಹುದು. ಅದರಲ್ಲೂ ನೀವು ನಿನ್ನೆ ತಾನೇ ಇರಾನ್ನಲ್ಲಿ ನೋಡಿದ್ವಿ, F-35 ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿದ್ರು. ಯಾರು? ಇರಾನಿಗರು. ಅದರ ಒಂದೊಂದು F-35ನ ಖರ್ಚು ಎಷ್ಟು ಗೊತ್ತಾ? $400 ಮಿಲಿಯನ್. $400 ಮಿಲಿಯನ್ ಒಂದೇ ಬಿದ್ದಿದ್ದು ಅಂತ ಹೇಳ್ಕೊಳ್ತಿದ್ದಾರೆ. ಇರಾನ್ ಹೇಳ್ತಿದೆ 2 ಬಿದ್ದಿದ್ದು ಅಂತ. ಇದೇ ರೀತಿ ಆಕಾಶದಲ್ಲೇ ತೈಲ ತುಂಬುವಂತಹ ಒಂದು ವಿಮಾನಗಳು ಸುಮಾರು 6 ಬಿದ್ದು ಹೋದವು ಅಂತ ಹೇಳಲಾಗ್ತಿದೆ. ಒಂದೊಂದು ಸಹ $1 ಬಿಲಿಯನ್ ಖರ್ಚು ಬರುತ್ತೆ ಅಂತ ಹೇಳಲಾಗ್ತಿದೆ. ಅಂತಹದ್ದು 6 ಬಿದ್ದಿದ್ದಾವೆ. 6. ಇನ್ನು ಬೇರೆ ವಿಚಾರಗಳನ್ನು ತಗೊಳ್ಳಿ. ಅವರು ಕಳಿಸಿರುವಂತಹ USS ಏನು ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಏನಿದೆ, ಅದರ ಮೇಂಟೆನೆನ್ಸ್ ಏನು, ಖರ್ಚೇನು, ಅದನ್ನು ನೋಡ್ಕೊಳ್ತಾ ಇರೋದೇನು, ಅದಕ್ಕೆ ಮಿಸೈಲ್ಗಳನ್ನು ಇರಾನ್ ಬಿಡ್ತಾ ಇದೆ. ಇರಾನ್ ಹೇಳಿದೆ ಸ್ವಲ್ಪ ಮಟ್ಟಕ್ಕೆ ಹಾನಿ ಸಹ ಮಾಡಿದ್ದೀವಿ ಅಂತ. ಅಮೆರಿಕ ಹೇಳ್ತಾ ಇಲ್ಲ ಹಾನಿಯಾಗಿಲ್ಲ ಅಂದರೆ ಹಾನಿ ಆಗಿಲ್ಲ ಅಂತ. ಆದರೂ ಸಹ ಹಿಂದಕ್ಕೆ ಯಾಕೆ ಸರಿದ್ರೆ 1,000 ಕಿಲೋಮೀಟರ್ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಒಟ್ಟಿನಲ್ಲಿ ಅದಕ್ಕೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ನಾದರೂ ಬಳಸಿರ್ತಾರೆ, ಅದಕ್ಕೆ ಇಂಟರ್ಸೆಪ್ಟರ್ಗಳನ್ನು ಬಳಸಿರ್ತಾರೆ. ಅದಕ್ಕೆಲ್ಲ ಎಷ್ಟು ಖರ್ಚು ಬಂದಿರುತ್ತೆ, ಸೈನಿಕರ ಖರ್ಚು ಎಷ್ಟು, ಎಲ್ಲವನ್ನು ನೋಡಿದಾಗ ಈ $12 ಬಿಲಿಯನ್ ಖರ್ಚು ಅಂತ ಅಮೆರಿಕ ಹೇಳ್ಕೊಳ್ತಿದೆಯಲ್ಲ, ಅದು ಕೇವಲ ಅಮೆರಿಕದ ಒಳಗಡೆ ನಡೀತಿರುವಂತಹ ಕೆಲಸ. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅದು ಬಿಟ್ಟು ರಣರಂಗದಲ್ಲಿ ನಡೀತಾ ಇರೋದು ಖರ್ಚಲ್ಲ. ಅದು ಸೇರಿಸಿದ್ರೆ ಇನ್ನೂ 10 ಪಟ್ಟು 100 ಪಟ್ಟು ಆಗಬಹುದು. ಇನ್ನು ಅಷ್ಟು ಮಾತ್ರ ಅಲ್ಲ, ಈಗ ಪೆಂಟಗಾನ್ ಇನ್ನೂ ಮೀರಿ $200 ಬಿಲಿಯನ್ ಕೇಳ್ತಾ ಇದೆ. ಪೆಂಟಗಾನ್ ಅಮೆರಿಕದ ಸೈನ್ಯದ ಕಚೇರಿ, ಅದು ಕೇಂದ್ರ ಕಚೇರಿ, ಅದು ಕೇಳ್ತಾ ಇರೋದಂತೂ $200 ಬಿಲಿಯನ್. $200 ಬಿಲಿಯನ್ ದುಡ್ಡು ಬೇಕು ನಮಗೆ ಅಂತ. $200 ಬಿಲಿಯನ್ ಅಂದರೆ ಸುಮಾರು 18,000 ಕೋಟಿ ಆಗತ್ತೆ. 18,000 ಕೋಟಿ ಭಾರತದ ದುಡ್ಡಿನಲ್ಲಿ. ಅಷ್ಟು ದುಡ್ಡನ್ನು ಕೇಳ್ತಾ ಇದೆ ಈಗ. ಇನ್ನೂ ಬೇಕು, ಸದ್ಯಕ್ಕೆ ಅರ್ಜೆಂಟಾಗಿ ಬೇಕು ನಮಗೆ ಅಂತ. ಇನ್ನು ಮುಂದಕ್ಕೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ಈಗಾಗಿರೋದು ಕೇವಲ 21 ದಿನ ಮಾತ್ರ. ಇನ್ನೂ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಇರಾನ್ ಹೇಳ್ತಾ ಇದೆ ವರ್ಷಗಟ್ಟಲೆ ಆರ್ಡ್ರಿ ನಾವಿದ್ದೀವಿ, ನಮ್ಮ ಹತ್ರ ಅಷ್ಟು ಮಿಸೈಲ್ಗಳಿದೆ, ನಮ್ಮ ಹತ್ರ ಶಕ್ತಿ ಇದೆ, ಆತ್ಮಸ್ಥೈರ್ಯ ಇದೆ, ನಾವು ಹೋರಾಡ್ತೀವಿ, 5 ವರ್ಷ ಆದರೂ ಸರಿ ಹೋರಾಡ್ತೀವಿ ಅಂತ ಹೇಳ್ಕೊಳ್ತಿದೆ. ಕನಿಷ್ಠ 1 ವರ್ಷಕ್ಕೆ ಹೋದ್ರೂ ಸಹ ಅಮೆರಿಕ ಮುಳುಗೋಗುತ್ತೆ. 21 ದಿನಕ್ಕೆ ಇಷ್ಟೆಲ್ಲ ಆಗಿದೆ. ಸೊ ಇನ್ನು ಸಾಲದ ಕತೆ ಏನಾಯಿತು ಅಮೆರಿಕದು? ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅಮೆರಿಕದ ಒಟ್ಟು ಸಾಲ $19 ಟ್ರಿಲಿಯನ್. $19 ಟ್ರಿಲಿಯನ್ ಆಗಿತ್ತು. ಈಗ ಎಷ್ಟಾಗಿದೆ ಗೊತ್ತಾ? $39 ಟ್ರಿಲಿಯನ್ ಆಗಿದೆ. ಯಾಕೆ? ಎಲ್ಲ ಕಡೆ ಯುದ್ಧಗಳು. ಆ ಕಡೆ ವೆನಿಜುವೆಲಾ ಆಪರೇಷನ್, ಈ ಕಡೆ ಇರಾನ್ ಮೇಲೆ ಯುದ್ಧ. ಈ ನಡುವೆ 6 ತಿಂಗಳ ಹಿಂದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿರ್ಬೇಕಾದ್ರೆ ಇವರ ಸಪೋರ್ಟು ಎಲ್ಲ ಒಟ್ಟಾರೆಯಾಗಿ ಸೇರಿ $19 ಟ್ರಿಲಿಯನ್ ಇದ್ದಿದ್ದು $39 ಟ್ರಿಲಿಯನ್ ಆಯಿತು. ಅಂದರೆ
ಡಬಲ್ಗಿಂತ $1 ಟ್ರಿಲಿಯನ್ ಜಾಸ್ತಿನೇ ಸಾಲ ಆಗಿದೆ. ಟ್ರಂಪ್ ಬಂದ ನಂತರ ಅಷ್ಟೇ, ಇನ್ನು 2 ವರ್ಷ ಕಂಪ್ಲೀಟ್ ಆಗಿಲ್ಲ, 1.5 ವರ್ಷಕ್ಕೇನೆ ಡಬಲ್ಗಿಂತ ಜಾಸ್ತಿ ಆಗಿದೆ. $19 ಟ್ರಿಲಿಯನ್ ಇಂದ $39 ಟ್ರಿಲಿಯನ್ ಸಾಲ ಹೋಗಿದೆ ಈ ಅವಧಿಯಲ್ಲಿ, ಟ್ರಂಪಿನ ಈ 1.5 ವರ್ಷದಲ್ಲಿ. ಸೊ ಅವರು ಅದಕ್ಕೆ $900 ಬಿಲಿಯನ್ ಬಡ್ಡಿ ಕಟ್ಟಬೇಕು. $900 ಬಿಲಿಯನ್ ಬಡ್ಡಿ ಕಟ್ಟಬೇಕು. ಅದು ಮುಂದಿನ ವರ್ಷ ಕಟ್ಟಬೇಕು. ಆ ಬಡ್ಡಿ ಕಟ್ಟೋದಕ್ಕೆ ಅದಕ್ಕೆ ಡಾಲರ್ಗಳ ಲೆಕ್ಕದಲ್ಲಿ ಸಿಕ್ಕಾಪಟ್ಟೆ ಹಣ ಬೇಕಾಗುತ್ತೆ. ಅದನ್ನು ಮುರಿಯೋದಕ್ಕೇನೆ, ಡಾಲರ್ ಸ್ಟಾಕನ್ನು ಕಡಿಮೆ ಮಾಡೋದಕ್ಕೇನೆ, ಡಾಲರ್ ಬೆಲೆಯನ್ನು ಕುಸಿಯೋ ಮಾಡೋದಕ್ಕೇನೆ ಈಗ ಇರಾನ್ ಹೇಳ್ತಾ ಇರೋದು, ಹೋರ್ಮುಜ್ ಸ್ಟ್ರೈಟಲ್ಲಿ ನೀವು ನಿಮ್ಮ ಲಗೇಜ್ಗಳನ್ನು ತಗೊಂಡು ಹೋಗಿ, ಅಮೆರಿಕ ಮತ್ತು ಅವರ ಮಿತ್ರ ರಾಷ್ಟ್ರಗಳು ಬಿಟ್ಟು ಬೇರೆಯವರೆಲ್ಲ ತಗೊಂಡು ಹೋಗಿ, ಆದರೆ ನಮಗೆ ಚೈನೀಸ್ ಕರೆನ್ಸಿ, ಡಾಲರಲ್ಲಿ ಬೇಡ, ಚೈನೀಸ್ ಕರೆನ್ಸಿ ಯುವಾನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಹೋಗಿ ಅಂತ. ಅದಕ್ಕೊಂದು ಫಿಕ್ಸು ಮಾಡಿದ್ದಾರೆ. ಭಾರತದ ರೂಪಾಯಿಗಳಲ್ಲಿ 18 ಕೋಟಿ ರೂಪಾಯಿ ಪ್ರತಿ ಹಡಗಿಗೆ ಇರಾನ್ ಟೋಲನ್ನು ಫಿಕ್ಸ್ ಮಾಡಿದೆ ಹೋರ್ಮುಜ್ ಸ್ಟ್ರೈಟಲ್ಲಿ. ಅದೆಲ್ಲ ಯುವಾನಲ್ಲಿ ಕೊಡಿ ಅಂತ ಸಹ ಕೇಳ್ತಾ ಇದೆ ಇರಾನ್. ಆ ಮೂಲಕ ಡಾಲರ್ಗಿರುವಂತಹ ಡಿಮ್ಯಾಂಡನ್ನು ಕುಸಿಯೋ ಹಾಗೆ ಮಾಡಿ, ಡಾಲರ್ ಬೆಲೆಯನ್ನು ಕುಸಿಯೋ ಹಾಗೆ ಮಾಡ್ಬೋದು. ಆಗ ಈ ಬಡ್ಡಿ ಕಟ್ಟಬೇಕಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ತತ್ತರಿಸಿ ಹೋಗುತ್ತೆ. ಡಾಲರ್ ಇದು ಕಡಿಮೆ ಆಗಿದ್ರೆ, ಡಾಲರ್ ಬೆಲೆ ಕಡಿಮೆ ಆಗಿದ್ರೆ ಶೇಕ್ ಆಗಿಬಿಡುತ್ತೆ. ಒಂದು ಕಡೆ $39 ಟ್ರಿಲಿಯನ್ ಸಾಲ, ಇನ್ನೊಂದು ಕಡೆ $900 ಬಿಲಿಯನ್ ಬಡ್ಡಿ. ಸೊ ಇದು ಎಷ್ಟಿರಬಹುದು? $39 ಟ್ರಿಲಿಯನ್ ಅಂದರೆ ಭಾರತದ ಒಟ್ಟಾರೆ ಆರ್ಥಿಕತೆಯ 10 ಪಟ್ಟಕ್ಕಿಂತ ಜಾಸ್ತಿ. ಒಂದು ಅಂದಾಜು ಸಿಕ್ಕಿರಬಹುದು ನಿಮ್ದು. ಭಾರತದ ಇಡೀ ದೇಶದ ಆರ್ಥಿಕತೆ ಇದೆಯಲ್ಲ ನಮ್ಮ ದೇಶದ್ದು, ಅದರ 10 ಪಟ್ಟಿಗಿಂತ ಜಾಸ್ತಿ ಆಗುತ್ತೆ ಅದರ ಸಾಲ, ಅಮೆರಿಕದ ಸಾಲ. ಸೊ ಏನು ಇರಾನ್ ಈ ಯುದ್ಧದಲ್ಲಿ ಬಹಳ ನಷ್ಟಕ್ಕೆ ಒಳಗಾಗ್ತಿದೆ. ತೆಹರಾನ್ ನಗರ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ, ಇನ್ಫ್ರಾಸ್ಟ್ರಕ್ಚರ್ ನಷ್ಟ ಆಗ್ತಿದೆ, ಅವರ ತೈಲ ರಿಫೈನರಿಗಳು ನಷ್ಟ ಆಗ್ತಿದ್ದಾವೆ. ಆ ನಷ್ಟ ದೊಡ್ಡ ಮಟ್ಟದಲ್ಲಿ ಆಗ್ತಿದ್ರು ಸಹ ಒಂದೇ ಒಂದು ಸಣ್ಣ ಬುಲೆಟು ಸಹ ಅಮೆರಿಕಾಗೆ ತಲುಪ್ತಾ ಇಲ್ಲ, ಬೀಳ್ತಿಲ್ಲ. ಆದರೂ ಸಹ ಅದು ಇಷ್ಟೆಲ್ಲ ನಷ್ಟಗಳಿಗೆ ಒಳಗಾಗ್ತಾ ಇದೆ. ಒಟ್ಟಾರೆಯಾಗಿ ಟ್ರಂಪ್ ಇನ್ನೊಂದು 6 ತಿಂಗಳಲ್ಲಿ ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆಗಳಿರ್ತವೆ. ಅಲ್ಲೇನಾದರೂ ಹೀನಾಯ ಸಂಖ್ಯೆಗಳು ಬಂದರೆ, ಹೀನಾಯವಾಗಿ ಕೆಲವು ಸಂದರ್ಭಗಳಲ್ಲಿ ಸೋಲಾದರೆ, ಟ್ರಂಪ್ನ ಕಿತ್ತು ಬಿಸಾಕೋದಕ್ಕೆ ಆಪೋಸಿಷನ್ಗೆ ಒಂದು ಅಸ್ತ್ರ ಸಿಗುತ್ತೆ. ಟ್ರಂಪ್ನ ಕಿತ್ತು ಬಿಸಾಕಲೂಬಹುದು, ಇಂಪೀಚ್ಮೆಂಟ್ ಮಾಡಿ ಬಿಸಾಕಲೂಬಹುದು, ಅಥವಾ ಕಿತ್ತು ಬಿಸಾಕಲೂಬಹುದು. ಅದಕ್ಕೆ ಅಮೆರಿಕದ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಅದಕ್ಕೆ ಒಂದು ಅವಕಾಶ ಇದೆ. ಅದು ಮಧ್ಯಂತರ ಚುನಾವಣೆ 2 ವರ್ಷ ಅವಧಿಯ ನಂತರ 4 ವರ್ಷ ಅಮೆರಿಕದ ಅಧ್ಯಕ್ಷರ ಅವಧಿ. ಅದರಲ್ಲಿ 2ನೇ ವರ್ಷದ ಅಂತ್ಯದಲ್ಲಿ ಮಧ್ಯಂತರ ಚುನಾವಣೆ ಮಾಡ್ತಾರೆ. ಅಲ್ಲಿ ಕೆಲವು ಸಂಖ್ಯೆಗಳು ಆ ಕಡೆ ಈ ಕಡೆ ಆಗ್ತವೆ. ನಾವಿಲ್ಲಿ ಸಂಸದರು ಅಂತ ಏನು ಕರಿತೀವಿ, ಅಲ್ಲಿ ಕಾಂಗ್ರೆಸ್ ಅಂತ ಏನು ಕರೀತಾರೆ ಸಂಸತ್ತನ್ನು, ಅಲ್ಲಿನ ಸದಸ್ಯರು, ಅವರ ಸಂಖ್ಯಾಬಲ ಆ ಕಡೆ ಈ ಕಡೆ ಆಗುತ್ತೆ. ಯೂಶ್ವಲ್ ಆಗಿ ಕಡಿಮೆ ಆದರೂ ಸಹ ಅದು ಅಮೆರಿಕದ ಏನೋ ಸಿಸ್ಟಮ್ ಇದೆ. ಎಕ್ಸಾಕ್ಟಾಗಿ ನಾವು ಅದನ್ನು ತಿಳ್ಕೊಬೇಕಂದ್ರೆ ಅಲ್ಲೇ ಹೋಗಿ ಇಡೀ ಎಲೆಕ್ಷನ್ ಪ್ರೊಸೆಸ್ ನೋಡಬೇಕಾಗುತ್ತೆ. ಬಟ್ ಮಧ್ಯಂತರ ಚುನಾವಣೆಯಲ್ಲಿ ಸಂಖ್ಯೆಗಳು ಕಡಿಮೆ ಆದರೂ ಸಹ ಪ್ರೆಸಿಡೆಂಟಿಗೆ ಉಳ್ಕೊಳ್ಳೋ ಅವಕಾಶ ಇರುತ್ತೆ. ಆದರೆ ಪ್ರತಿಪಕ್ಷಗಳು ಪಟ್ಟು ಹಿಡಿದ್ರೆ, ಸಂವಿಧಾನದಲ್ಲಿರುವ ಎಲ್ಲ ಅಂಶಗಳನ್ನು ಬಳಸ್ಕೊಂಡ್ರೆ, ಅವಕಾಶಗಳನ್ನು ಬಳಸ್ಕೊಂಡ್ರೆ, ಟ್ರಂಪ್ನ ಅರ್ಧದಲ್ಲೇ ಕಿತ್ತು ಬಿಸಾಕ್ಬಿಡ್ಬೋದು. ಅಂತಹ ಸನ್ನಿವೇಶ ಬರ್ಬೋದು. ಅಂತಹ ಸನ್ನಿವೇಶ ಬರೋದಕ್ಕೆ ಯಾಕೆ ಅಂತಂದರೆ, ಅಮೆರಿಕ ಜನರ ದುಡ್ಡಿದು. $39 ಟ್ರಿಲಿಯನ್ ಸಾಲ ಮಾಡ್ಕೊಂಡಿದೆ. ನೀನು ಬಂದು 1.5 ವರ್ಷಕ್ಕೇನೆ ಇದ್ದ ಸಾಲವನ್ನು ಡಬಲ್ ಮಾಡಿಟ್ಟಿದೀಯಾ. ನಾವು ಕಟ್ಟಬೇಕು $900 ಬಿಲಿಯನ್ ಬಡ್ಡಿಯನ್ನು ನಮ್ಮ ತೆರಿಗೆ ಹಣದಿಂದ ಕಟ್ಟೋದು ಅಂತ ಅಲ್ಲಿನ ಜನ 100% ಕ್ವಶನ್ ಕೇಳ್ತಾರೆ. ಮತ್ತು ಇತ್ತೀಚೆಗೆ ನಡೆದಂತಹ ಸರ್ವೆಗಳಲ್ಲಿ, ಮಾಧ್ಯಮಗಳು ನಡೆಸಿದಂತಹ ಸರ್ವೆಗಳಲ್ಲಿ 80%ಗಿಂತ ಹೆಚ್ಚು ಜನ ಹೇಳ್ತಿರೋದು, ಇರಾನ್ ಯುದ್ಧಕ್ಕೂ ನಮಗೂ ಸಂಬಂಧ ಇರಲಿಲ್ಲ, ಟ್ರಂಪ್ ಸುಮ್ಮನೆ ಹೋಗಿರೋದು, ನಾವು ಹೋಗುವ ಅವಶ್ಯಕತೆ ಇರಲಿಲ್ಲ ಅಂತ. ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ, ಟ್ರಂಪ್ ಎಪ್ಸ್ಟೀನ್ ಫೈಲ್ಸ್ನ ಕಳಂಕದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿತ್ತಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇಶವನ್ನು ಯುದ್ಧಕ್ಕೆ ದೂಡಿದ್ದಾರೆ. ಈ ಯುದ್ಧಕ್ಕೆ ಟ್ರಂಪ್ ಹೋಗಿರೋದೇ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಚರ್ಚೆ ಆಗದೇ ಇರಲಿ ಅಂತ ಒಂದಷ್ಟು ಜನ ಸರ್ವೆಯಲ್ಲಿ ಒಪ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮಧ್ಯಂತರ ಚುನಾವಣೆ ನಡೆಯುತ್ತೆ. ಅಲ್ಲಿ ಏನಾಗಬಹುದು ಅಂತ ನೀವೇ ಯೋಚನೆ ಮಾಡಿ. ಸೊ ಒಟ್ಟಾರೆಯಾಗಿ ಇರಾನ್ ಒಂದಷ್ಟು ಸಾಲದ ಸುಳಿಗೆ ಸಿಲುಕೋ ಹಾಗೆ ಅಮೆರಿಕನ ಮಾಡ್ತಾ ಇದೆ. ಮತ್ತು ಯುವಾನಲ್ಲೇ ಪೇಮೆಂಟ್ ಏನಾದರೂ ತಗೊಳ್ಳೋದು ಸಕ್ಸಸ್ ಆಗ್ಬಿಟ್ರೆ ಅಮೆರಿಕಾಗೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.